ನಮಸ್ಕಾರ ಮಕ್ಕಳೇ, ನಾನು ರೇಣುಕೇಶ್. ಈಗಾಗಲೇ ಕೌರವೇಂದ್ರನ ಕೊಂದೆ ನೀನು ಪದ್ಯದ ಮೊದಲನೇ ಅವಧಿಯಲ್ಲಿ ಪುನರಾವರ್ತನೆಯನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಪದ್ಯದ ಭಾವಾರ್ಥವನ್ನು ನೋಡಿದ್ದೇವೆ. ಅದಾದಮೇಲೆ ಪದ್ಯದ ಭಾವಾರ್ಥ ಆದಮೇಲೆ ಒಂದು ಅಂಕದ ಪ್ರಶ್ನೆ ಆಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನಾವು ನೋಡಿದ್ದೇವೆ. ಅದಾದಮೇಲೆ ಎರಡನೇ ವಿಭಾಗ, ಮೊದಲನೇ ಎರಡು ಪದಗಳಿಗಿರುವಂತೆ ಮೂರನೇ ಪದಕ್ಕೆ ಉತ್ತರ ಬರೆಯಿರಿ, ಅದನ್ನು ಸಹ ನಾವೀಗಾಗಲೇ ನೋಡಿದ್ದೀವಿ. ಇನ್ನು ಮುಂದೆ ಇರತಕ್ಕಂಥ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗಳು ಯಾವ್ಯಾವ ಇಲ್ಲಿ ಬರ್ಬೋದು, ಎಷ್ಟು ಸಲ ಬಂದಿರ್ಬೋದು, ಏನೇನು ಅದಕ್ಕೆ ಉತ್ತರ ಇರ್ಬೋದು ಅನ್ನೋದನ್ನು ನಾವು ಒಂದ್ಸಲ ನೋಡೋಣ. ಅದನ್ನು ನೋಡಿಕೊಂಡು ಮನನ ಮಾಡಿಕೊಳ್ಳೋಣ. ಪರೀಕ್ಷೆನಲ್ಲಿ ಚೆನ್ನಾಗಿ ಉತ್ತರವನ್ನು ಬರೆದು ಒಳ್ಳೆಯ ಅಂಕಗಳನ್ನು ಗಳಿಸೋಣ. ಸೊ ಈಗ ಎರಡನೇ ಅವಧಿಗೆ ಹೈಬ್ರಿಡ್ ವಿದ್ಯಾ ತರಗತಿಗಳಿಗೆ ತಮ್ಮೆಲ್ಲರಿಗೂ ಸಹ ಸ್ವಾಗತನ ಕೊಡ್ತಾ ನೋಡೋಣ. ನಾನು ನೇರವಾಗಿ ಪ್ರಶ್ನೋತ್ತರಗಳಿಗೆ ಹೋಗ್ತೀನಿ. ನೋಡಿ, ಮೊದಲನೇ ಪ್ರಶ್ನೆ, ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂಡಿಸಿಕೊಂಡನು? ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಪ್ರಶ್ನೆ, 1 ಅಂಕದ ನೇರ ಪ್ರಶ್ನೆ. ಒಂದ್ಸಲ ಕೇಳಿದ್ದಾರೆ, ಗ್ರಹಿಕೆಯಲ್ಲಿ ಸುಲಭವಾಗಿರ್ತಕ್ಕಂಥ ಈ ಪ್ರಶ್ನೆಯನ್ನ ಉತ್ತರ ಏನು ಅಂತ ಹೇಳಿ ನೋಡೋಣ. ನಾವು ಪದ್ಯ ಭಾವಾರ್ಥದಲ್ಲಿ ನೋಡಿದ್ವಿ, ಕೃಷ್ಣ ಕರ್ಣನನ್ನ ಹೇಗೆ ಕುಂಡಿಸ್ಕೊಳ್ತಾನೆ. ನೋಡಿ, ಕೃಷ್ಣನು ಕರ್ಣನ ಸಂಗಡ ಮೈದುನತನದ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿದನು. ಎಲ್ಲಿ ಕೂರಿಸಿದ? ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿದ. ಇದಿಷ್ಟು ಉತ್ತರ 1 ಅಂಕದ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ನಾನು ಆಗ್ಲೇ ಹೇಳಿದ್ದೆ, ಅಶ್ವಿನಿ ದೇವತೆಗಳ ಕಡೆಯ ವರಕ್ಕೆ ಜನಿಸಿದವರು ಯಾರು? 2 ಸಲ ಕೇಳಿದ್ದಾರೆ. 1 ಅಂಕದ ನೇರ ಪ್ರಶ್ನೆ, ಗ್ರಹಿಕೆಯಲ್ಲಿ ಸುಲಭವಾಗಿರ್ತಕ್ಕಂಥ ಈ ಪ್ರಶ್ನೆಗೆ ಉತ್ತರ ನೋಡೋಣ. ನಿಮ್ಮೆಲ್ಲರೂ ಆಗ್ಲೇ ಹೇಳ್ತಾ ಇದ್ದೀರಿ, ನನಗಿಂತ ಮೊದಲೇ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಆ ಪ್ರಶ್ನೆಗೆ ಉತ್ತರ ನೋಡಿ, ನಕುಲ ಮತ್ತು ಸಹದೇವ. ವಾಕ್ಯದಲ್ಲಿ ಬರೆಯಿರಿ, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು 2 ಸಲ ಕೇಳಿರುವಂತಹ ಪ್ರಶ್ನೆ, ಗಮನದಲ್ಲಿ ಇಟ್ಕೊಳ್ಳಿ. ಸುಲಭವಾಗಿ ಅಂಕವನ್ನ ಪಡ್ಕೊಳ್ತಕ್ಕಂತಹ ಪ್ರಶ್ನೆ ಇದು. ಮುಂದಿನ ಪ್ರಶ್ನೆ, ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಯಾರು? ಯಾರು ಕರ್ಣನನ್ನ ರಥದಲ್ಲಿ ಕರ್ಕೊಂಡೋಗಿ ನಿನ್ಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಎಲ್ಲ ಹೇಳಿದ್ರು? ಪದ್ಯದ ಭಾವಾರ್ಥದಲ್ಲಿ ನಾವು ನೋಡಿದ್ದೀವಿ. ಯಾರಿದ್ದಾರೆ? 1 ಅಂಕದ ನೇರ ಪ್ರಶ್ನೆ, 1 ಸಲ ಕೇಳಿದ್ದಾರೆ. ಗ್ರಹಿಕೆಯಲ್ಲಿ ಸುಲಭವಾಗಿರ್ತಕ್ಕಂಥ ಈ ಪ್ರಶ್ನೆಗೆ ಉತ್ತರ ನೋಡೋಣ. ನೀವೆಲ್ಲ ನನಗಿಂತ ಮೊದಲು ಹೇಳ್ತಾ ಇದ್ದೀರಾ, ಜಾಣರು ನೀವು. ಸೊ ಯಾರು? ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಕೃಷ್ಣ. ಗೊತ್ತಾಯ್ತಲ್ಲ? ಮುಂದಿನ ಪ್ರಶ್ನೆಗೆ ಹೋಗೋಣ. ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನೋ? ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನೋ? ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಪದ್ಯಕ್ಕೋಗಿ ಅದರ ಭಾವಾರ್ಥವನ್ನ ಒಂದ್ಸಲ ಮನನ ಮಾಡಿದ ಭಾವಾರ್ಥವನ್ನ ನೆನಪಿಸಿಕೊಂಡು ಉತ್ತರ ಬರೀರಿ. 2 ಅಂಕದ ಈ ಪ್ರಶ್ನೆ. ಈಗ 1 ಅಂಕದ ಪ್ರಶ್ನೆಗಳು ಮುಗಿದಿದೆ. 2ನೇ ಅಂಕದ ಪ್ರಶ್ನೆಗಳ ವಿಭಾಗಕ್ಕೆ ನಾವು ಬಂದಿದ್ದೀವಿ. 2 ಅಂಕ ನೀವು ಬಡ್ಕೋಬೇಕು ಅಂತಂದ್ರೆ ಒಂದೇ ಒಂದು ವಾಕ್ಯದಲ್ಲಿ ಉತ್ತರ ಹೇಳೋದಲ್ಲ, ಅದಕ್ಕೆ 2 ವಾಕ್ಯಗಳು ಅಥವಾ 2ಕ್ಕಿಂತ 1 ವಾಕ್ಯ, ಹೆಚ್ಚಾಗಿ 3 ವಾಕ್ಯಗಳು, 2 ಅಥವಾ 3 ವಾಕ್ಯಗಳಲ್ಲಿ ನಾವು ಉತ್ತರ ಬರೀಬೇಕಾಗತ್ತೆ. 1 ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ, ಗ್ರಹಿಕೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥ ಈ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ನೋಡಿ, ಕೃಷ್ಣನು ಕರ್ಣ, ನಿನಗೂ ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ. ನೀನು ನಿಜವಾಗಿ ಭೂಮಿಯ ಒಡೆಯ, ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕರ್ಣನ ಕಿವಿಯಲ್ಲಿ ಭಯವನ್ನ ಕೃಷ್ಣ ಬಿತ್ತಿದನು. ಇದು 2 ಅಂಕಗಳಿಗೆ ಇರ್ತಕ್ಕಂತಹ ಪ್ರಶ್ನೆ. ಉತ್ತರವನ್ನ ನೋಡ್ಕೊಳ್ಳಿ, ಓದ್ಕೊಳ್ಳಿ, ಅಭ್ಯಾಸ ಮಾಡಿ, ಉತ್ತರವನ್ನ ಬರೆದು ನೀವು ಅಂಕಗಳನ್ನು ಪಡ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಸಹ 2 ಅಂಕದ ನೇರ ಪ್ರಶ್ನೆ. 1 ಸಲ ಕೇಳಿದ್ದಾರೆ. ಗ್ರಹಿಕೆಯಲ್ಲಿ ಸುಲಭವಾಗಿರ್ತಕ್ಕಂಥ ಈ ಪ್ರಶ್ನೆಗೆ ಉತ್ತರ. ಏನು ಪ್ರಶ್ನೆ ಇದು? ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ಕುಂತಿ ಮಾದ್ರಿ ಯಾರು? ಇಬ್ಬರೂ ಸಹ ಪಾಂಡುವಿನ ಹೆಂಡತಿಯರು. ಕುಂತಿ ಹಿರಿಯ ಹೆಂಡತಿ, ಮಾದ್ರಿ ಕಿರಿಯ ಹೆಂಡತಿ. ಈ ಕುಂತಿಗೆ 5 ವರಗಳಿರ್ತವೆ. ಆ ವರಗಳಲ್ಲಿ ಕಡೆಯ ಒಂದು ವರವನ್ನ, ಈಗ ಅಶ್ವಿನಿ ದೇವತೆಗಳ ವರವನ್ನ ಮಾದ್ರಿಗೆ ಅವಳು ಹೇಳ್ಕೊಡ್ತಾಳೆ ಅನ್ನೋದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಈ ಮಾದ್ರಿ ಮತ್ತು ಕುಂತಿ ಇಬ್ರು ಸಹ ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನ ಪಡಿತಾರೆ ಅನ್ನೋ ಪ್ರಶ್ನೆಗೆ ಉತ್ತರ
2 ಅಂಕದ್ದು ನೇರ ಪ್ರಶ್ನೆ, ಒಂದ್ಸಲ ಕೇಳಿದ್ದಾರೆ. ನೋಡೋಣ ಗ್ರಹಿಕೆಯಲ್ಲಿ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ನೋಡಿ. ಕುಂತಿಯು ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು, ವಾಯುವಿನ ಅನುಗ್ರಹದಿಂದ ಭೀಮನನ್ನು, ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು. ನೋಡಿ, ಮಾದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆದಳು. ಮಾದ್ರಿ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನ ಪಡಿತಾಳೆ. ಒಂದನ್ನ ಇಲ್ಲಿ ಬಿಟ್ಟಿದ್ದೀರಿ, ಬರ್ಕೊಳ್ಳಿ, ಅದನ್ನು ಬರೀರಿ ನೀವು. ಸೂರ್ಯನ ಅನುಗ್ರಹದಿಂದ ಕರ್ಣನನ್ನ ಪಡಿತಾಳೆ. ಕರ್ಣನನ್ನ ಮಗನಾಗಿ ಕುಂತಿ ಪಡಿತಾಳೆ ಅನ್ನೋದು ಸಹ ನೆನಪಿರ್ಲಿ. ಅದನ್ನು ಸಹ ನೀವು ಬರೆದ್ರೆ ಒಳ್ಳೇದು. ಇಲ್ಲಾಂದ್ರೆ ಈ 5 ಅಂತೂ ಕಂಪಲ್ಸರಿಯಾಗಿ ಬರೀಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು? ಏನು, ನಿನ್ಗೆ ಹಾಗೆ ರಾಜನನ್ನ ಮಾಡ್ತೀನಿ, ಈ ಕಡೆ ಕೌರವರು, ಆ ಕಡೆ ಪಾಂಡವರು, ಮುಂದೆ ಮಗಧರು, ಯಾದವರು ಎಲ್ಲರೂ ಇರ್ತಾರೆ, ನಿನ್ನ ಸೇವಕರಾಗಿರ್ತಾರೆ ಪಾಂಡವರು ಕೌರವರು, ಎಲ್ಲ ಆಮಿಷಗಳನ್ನು ನೋಡ್ತಾರೆ, ಚಕ್ರವರ್ತಿ ಆಗ್ತಿ, ಎಲ್ಲ ಆಮಿಷಗಳನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಮೂಡಿದಂತಹ ಭಾವನೆ ಏನು ಅನ್ನಿಸ್ತು ಅವನಿಗೆ? 2 ಅಂಕದ ಈ ನೇರ ಪ್ರಶ್ನೆಗೆ ಒಂದು ಸಲ ಕೇಳಿದ್ದಾರೆ. ಗ್ರಹಿಕೆಯಲ್ಲಿ ಸಾಧಾರಣವಾಗಿದ್ದ ಪ್ರಶ್ನೆಯ ಉತ್ತರ ನೋಡೋಣ. ನೋಡಿ, ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೊರಳ ಸೆರೆ ಹಿಗ್ಗಿದವು, ಕಂಬನಿಯು ಹೆಚ್ಚಾಗಿ ಬಹಳವಾಗಿ ನೊಂದುಕೊಳ್ಳುತ್ತಾ ಕರ್ಣನು ದುಃಖಿತನಾಗಿ ಮನಸ್ಸಿನಲ್ಲಿ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದನು. ಮನಸ್ಸಲ್ಲಿ ಅಂದ್ಕೊಳ್ತಾನೆ, ನೀನು ಎಲ್ಲ ವಿಷಯವನ್ನ ನನಗೆ ಗೊತ್ತಿಲ್ಲದೆ ಇರತಕ್ಕಂತಹ ನನ್ನ ಜನ್ಮರಹಸ್ಯವನ್ನ ಹೇಳಿದ ಮೇಲೆ ಏನಾಯ್ತು, ಅವನ ಕೊರಳ ಸೆರೆ ಹಿಗ್ಗುತ್ತೆ, ಅವನು ಗದ್ಗದಿತನಾಗ್ತಾನೆ, ಕಂಬನಿ ಬರ್ತವೆ, ಕಣ್ಣಲ್ಲಿ ನೀರು ಬರ್ತವೆ, ಬಹಳವಾಗಿ ಮನಸ್ಸಿನಲ್ಲಿ ನೊಂದ್ಕೊಳ್ತಾನೆ. ದುಃಖಿತನಾಗಿರ್ತಕ್ಕಂಥ ಕರ್ಣ ಮನದಲ್ಲಿ ಅಂದ್ಕೊತಾನೆ, ನನ್ನ ಜನ್ಮರಹಸ್ಯ ಹೇಳಿ ನೀನು ನನ್ನ ದುರ್ಯೋಧನನನ್ನ ಕೇಡು ಮಾಡಿದೆ ದುರ್ಯೋಧನನಿಗೆ ಅಂತ ಅಂದ್ಕೊಳ್ತಾನೆ. ಇದಿಷ್ಟು ಉತ್ತರವನ್ನ ಅದಕ್ಕೆ ಬರೀಬೇಕು. ಮುಂದಿನ ಉತ್ತರವನ್ನ ಪ್ರಶ್ನೆಯನ್ನು ನೋಡೋಣ. ನೋಡಿ, ಹರಿಯ ಹಗೆತನವು, ನೋಡಿ ಅದಕ್ಕೆ ಇನ್ನೂ ಮುಂದುವರೆದು ಉತ್ತರ ಹೇಳ್ತಾನೆ. ನೋಡಿ, ಹರಿಯ ಹಗೆತನವು ಅದು ಹೇಳಿದೆ. ಒಂದು ನಿಮಗೆ 2 ಅಂಕ ಬರಬೇಕಾದಾಗ ನಾವು ಅದಷ್ಟು ಬರೆದ್ರು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸೇರಿಸಿ ಬರೆದಾಗ ನಾವು ಇನ್ನೂ ಒಳ್ಳೆ ಅಂಕಗಳನ್ನು, ಸಂಪೂರ್ಣ ಅಂಕಗಳನ್ನು ಪಡಿಬೋದು. ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲವೇ, ಸುಮ್ಮನೆ ಹೋಗುವುದೇ. ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು. ನನ್ನ ಜನ್ಮ ರಹಸ್ಯವನ್ನ ಕೊಳ್ತಾನೆ, ನಾನು ಅದನ್ನಾಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹೇಳಿ ನನ್ನನ್ನು ಕೊಂದ, ಕೌರವೇಂದ್ರನಿಗೆ ಕೇಡು ಮಾಡ್ದ ಅಂತ ಹೇಳಿ ಕರ್ಣ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. 2 ಅಂಕದ ಪ್ರಶ್ನೆ ಆಗಿತ್ತಿದು. ಸೊ ನೇರ ಪ್ರಶ್ನೆ ಆಗಿತ್ತು, ಒಂದ್ಸಲ ಕೇಳಿದ್ದಾರೆ. ಇದನ್ನ ಮತ್ತೊಮ್ಮೆ ನೀವು ಗಮನ ಹರಿಸಿ ಓದ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣ ಏನು? 3 ಸಲ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. 2 ಅಂಕದ ನೇರ ಪ್ರಶ್ನೆ, ಗ್ರಹಿಕೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ನೋಡೋಣ. ಕರ್ಣ ಯಾಕೆ ಹಂಗೆ ಹೇಳ್ತಾನೆ, ಕೌರವೇಂದ್ರನ ನೀನು ಕೊಂದ್ಬಿಟ್ಟೆ ಅಂತ ಹೇಳಿ? ಉತ್ತರ ನೋಡೋಣ. ಕರ್ಣನು ಕೃಷ್ಣನಿಗೆ, ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ, ಪಾಂಡವರು ಕೌರವರು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ. ನನಗೆ ಪಾಂಡವರು ಕೌರವರು ಯಾರೂ ಸೇವೆ ಮಾಡೋದು ಇಷ್ಟ ಇಲ್ಲ. ನನಗೆ ಯಾವ ರಾಜ್ಯದ ಸಿರಿ ಸಂಪತ್ತು ಬೇಡ, ನನಗೆ ಯಾವ ರಾಜ್ಯಾಭಿಷೇಕನೂ ಸಹ ನನಗೆ ಬೇಡ. ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರಗಳನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ನಾನಿದ್ದೇನೆ. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನ್ನು ಕೊಂದೆ ಅಂತ ಹೇಳಿ ಹೇಳ್ತಾನೆ. ಯಾರು? ಕರ್ಣ ಕೃಷ್ಣನಿಗೆ. ಅರ್ಥ ಆಯ್ತಲ್ಲ ಈ ಪ್ರಶ್ನೆಗೆ ಉತ್ತರ? 3 ಸಲ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ನೀವು ಅದನ್ನ ಸ್ವಲ್ಪ ಮನನ ಜಾಸ್ತಿ ಮಾಡಿ, ಹೆಚ್ಚು ಸಲ ಅದನ್ನು ಓದ್ಕೊಂಡು ನೀವು ನೆನಪಿಟ್ಕೊಂಡು ಉತ್ತರವನ್ನ ಬರೀರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು? ಏನ್ ಹೇಳ್ತಾನೆ? ನಾನು ಪಾಂಡವರ ಜೊತೆ ಬಂದು ಯುದ್ಧ ಮಾಡ್ತೀನಾ, ಇಲ್ಲ ಕೌರವರ ಪರವಾಗಿ ಯುದ್ಧ ಮಾಡ್ತೀನಾ? ಏನು ನೋಡೋಣ ಒಂದು ತೀರ್ಮಾನವನ್ನ. 2 ಅಂಕದ ಪ್ರಶ್ನೆ, ಒಂದ್ಸಲ ಬಂದಿದೆ ನೇರ ಪ್ರಶ್ನೆ, ಗ್ರಹಿಕೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನ ನಾವು ನೋಡೋಣ. ಕರ್ಣನು ಕೃಷ್ಣನನ್ನ ಕುರಿತು ನಾಳಿನ ಕೌರವರ ಮತ್ತು ಪಾಂಡವರ ಚದುರಂಗ ಬಲದ ನಡುವಿನ ಭಾರತದ ಯುದ್ಧದಲ್ಲಿ ಮೃತ್ಯು ದೇವತೆಗೆ ಔತಣ ಕೂಟ ಏರ್ಪಡಿಸುತ್ತೇನೆ. ನೋಡಿ, ನಾಳೆ ನಡೀತಕ್ಕಂತಹ ಕೌರವರು ಮತ್ತು ಪಾಂಡವರ ಚದುರಂಗ ಬಲದ ಯುದ್ಧದಲ್ಲಿ, ಚದುರಂಗ ಬಲದ ನಡುವೆ ನಡೀತಕ್ಕಂತಹ ಈ ಯುದ್ಧದಲ್ಲಿ ಮೃತ್ಯು ದೇವತೆಗೆ ಔತಣ ಕೂಟವನ್ನು ನಾನು ಏರ್ಪಡಿಸ್ತೀನಿ ಅಂತ ಹೇಳ್ತಾನೆ ಅಲ್ವಾ. ನಾನು ಕೌರವನ ಋಣ ತೀರಿಸುವಂತೆ ಹೋರಾಡಿ, ಯಾಕೆಂದ್ರೆ ದುರ್ಯೋಧನನಿಗೆ ನಾನು ಏನಾಗಿದ್ದೀನಿ, ದುರ್ಯೋಧನ ನನ್ನ ಗೆಳೆಯ,
ಅವನು ನನಗೆ ಗೌರವವನ್ನು ತಂದುಕೊಟ್ಟಂಥವನು, ಅವನ ಋಣವನ್ನು ನಾನು ತೀರಿಸ್ಕೋಬೇಕಾಗಿದೆ. ಹಾಗಾಗಿ ಕೌರವನ ಋಣ ತೀರಿಸುವಂತೆ ಹೋರಾಡಿ ಯುದ್ಧ ರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನ ಕೊಲ್ಲುತ್ತಾ ಅಗತ್ಯ ಬಂದರೆ ನನ್ನ ಒಡೆಯನಿಗಾಗಿ ಪ್ರಾಣವನ್ನ ಬಿಡ್ತೇನೆ. ನಾನು ನನ್ನ ಪ್ರಾಣವನ್ನು ಸಹ ಬಿಡ್ತೀನಿ. ಸೂರ್ಯನ ಮೇಲಾಣೆ ಪಾಂಡವರನ್ನ ನೋಯಿಸೇನು, ಪಾಂಡವರನ್ನು ಕೊಲ್ಲೋದಿಲ್ಲ ಅಥವಾ ಅವರ ಮೇಲೆ ನಾನು ಬಾಣ ಪ್ರಯೋಗಗಳನ್ನು ಮಾಡೋದಿಲ್ಲ ಅಂತ ಅನ್ನೋ ಮಾತನ್ನು ಸಹ ಯಾರು ಹೇಳ್ತಾರೆ? ಕರ್ಣ ಕೃಷ್ಣನಿಗೆ ಹೇಳ್ತಾನೆ. ಇದಿಷ್ಟು ಈ ಪ್ರಶ್ನೆಗೆ ಉತ್ತರ. ಗೊತ್ತಾಯ್ತಲ್ಲ? ಪ್ರಶ್ನೆ ಇನ್ನೊಂದ್ಸಲ ನೋಡಿ ಇದನ್ನ. ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು, ನಾಳೆ ಯಾವ ರೀತಿ ಯುದ್ಧ ಮಾಡ್ತೀನಿ ಅದನ್ನ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ಕೃಷ್ಣನಿಗೆ. ಕರ್ಣ ಗೊತ್ತಾಯ್ತೇನು ಯಾವ ತರ ಮಾಡ್ತಾನಂತೆ? ಕರ್ಣನು ಕೃಷ್ಣನನ್ನ ಕುರಿತು, ನಾಳಿನ ಕೌರವರ ಮತ್ತು ಪಾಂಡವರ ಚದುರಂಗ ಬಲದ ನಡುವಿನ ಭಾರತ ಯುದ್ಧದಲ್ಲಿ ಮೃತ್ಯು ದೇವತೆಗೆ ಔತಣ ಕೂಟ ಏರ್ಪಡಿಸುತ್ತೇನೆ. ನಾನು ಕೌರವನ ಋಣ ತೀರಿಸುವಂತೆ ಹೋರಾಡಿ ಯುದ್ಧ ರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನ ಕೊಲ್ತೀನಿ. ಅಗತ್ಯ ಬಂದರೆ ನನ್ನ ಒಡೆಯನಿಗಾಗಿ ನನ್ನ ಪ್ರಾಣವನ್ನ ಬಿಡ್ತೇನೆ. ಸೂರ್ಯನ ಮೇಲಾಣೆ ಪಾಂಡವರನ್ನ ನೋಯಿಸುವುದಿಲ್ಲ, ನೋಯಿಸೇನು ಎಂದು ಹೇಳಿದನು. ಸೊ ಅರ್ಥ ಆಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಹೋಗೋಣ ನಾವು. ಮುಂದಿನ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಮೇದನೀಪತಿ ನೀನು ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತುತ್ತಾನೆ? ಮೇದನೀಪತಿ ಅಂತಂದ್ರೆ ರಾಜ ಅಲ್ವಾ? ಮೇದನೀಪತಿ ನೀನು ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತುತ್ತಾನೆ? 2 ಅಂಕದ 2 ಸಲ ಕೇಳಿರ್ತಕ್ಕಂತಹ ನೇರ ಪ್ರಶ್ನೆ ಇದು. ಗ್ರಹಿಕೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡೋಣ ಉತ್ತರಾನ. ಕೃಷ್ಣನು ಕರ್ಣನ ಮನದಲ್ಲಿ, ಕರ್ಣನೇ, ನಿಮ್ಮಲ್ಲಿ ಯಾದವರು ಕೌರವರಲ್ಲಿ ಭೇದವಿಲ್ಲ. ನಿಮ್ಮಲ್ಲಿ ಅಂದ್ರೆ ಪಾಂಡವರಲ್ಲಿ ಅಂತ. ನಿಮ್ಮಲ್ಲಿ ಪಾಂಡವರಲ್ಲಿ ಯಾದವರು ಕೌರವರಲ್ಲಿ ಭೇದವಿಲ್ಲ. ಚೆನ್ನಾಗಿ ವಿಚಾರ ಮಾಡಿ ಹೇಳುವುದಾದರೆ ವಂಶದ ಮೂಲದಲ್ಲಿ ಎರಡಿಲ್ಲ, ಎಲ್ಲ ಒಂದೇ ವಂಶಕ್ಕೆ ಸೇರಿದವರು. ನಿನ್ನಾಣೆ ರಾಜ್ಯದ ಒಡೆಯ ನೀನೇ ರಾಜ್ಯದ ಒಡೆಯ ಅಥವಾ ರಾಜ. ಹಿಂದೆ ನಡೆದು ಹೋದ ಸಂಗತಿಯ ತಿಳುವಳಿಕೆ ನಿನಗಿಲ್ಲ, ನಿನಗೆ ಗೊತ್ತಿಲ್ಲ ಏನಾಗಿದೆ ಅಂತೇಳಿ. ನಿನ್ನ ಜನ್ಮ ರಹಸ್ಯ ನಿನಗೆ ತಿಳಿದಿಲ್ಲ, ತಿಳುವಳಿಕೆ ನಿನಗಿಲ್ಲ ಎಂಬುದಾಗಿ ದಾನವ ಧ್ವಂಸಿಯಾದ ಕೃಷ್ಣನು ಧನುಜರಿಪು. ಇಲ್ಲಿ ದಾನವ ಧ್ವಂಸಿಯಾದ ಕೃಷ್ಣನು ಸೂರ್ಯ ಪುತ್ರನಾದ ಕರ್ಣನ ಕಿವಿಯಲ್ಲಿ ಅವನ ಜನ್ಮವೃತ್ತಾಂತವನ್ನ ತಿಳಿಸುತ್ತಾ ಅವನಲ್ಲಿ ಭಯವನ್ನ ಬಿತ್ತಿದನು. ಭಯ ಬಿತ್ತೋದು ಅಂತಂದ್ರೆ ಇಲ್ಲಿ ದ್ವಂದ್ವ ಅಂತಂದ್ರೆ ನಾನು ಇಲ್ಲಿನ ಅಥವಾ ಅಲ್ಲಿನ, ಈಗ ಪಾಂಡವರ ಪರವಾಗ ಅಥವಾ ಕೌರವರ ಪರವಾಗ, ಈ ರೀತಿಯಾಗಿ ಯೋಚನೆ ಮಾಡಿ ಅರ್ಧ ಯುದ್ಧವನ್ನ ಗೆದ್ದನು. ಯಾರು? ಕೃಷ್ಣ. ಗೊತ್ತಾಯ್ತಲ್ಲ? ಸೊ ಇದಿಷ್ಟು ಈ ಪ್ರಶ್ನೆಗೆ ಉತ್ತರ. ಈಗ ಮುಂದಿನ ಪ್ರಶ್ನೆಗಳಿಗೆ ನಾವು ಹೋಗೋಣ. ಇಲ್ಲಿಗೆ 2 ಅಂಕದ ಪ್ರಶ್ನೆಗಳು ಮುಗಿದಿದೆ. 3 ಅಂಕದ ಪ್ರಶ್ನೆ ನೋಡೋಣ. ಏನಂತೆ 3 ಅಂಕದ ಪ್ರಶ್ನೆ? ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭದೊಡನೆ ಸ್ವಾರಸ್ಯವನ್ನ ಬರೆಯಿರಿ. ನಾನೀಗಾಗಲೇ 1-2 ಪದ್ಯಗಳನ್ನ ನಿಮಗೆ ಪಾಠಗಳನ್ನ ಮಾಡುವಾಗ ಈ ಸಂದರ್ಭಗಳ ಬಗ್ಗೆ ನಾನು ಹೇಳಿದ್ದೀನಿ. ಈ ಸಂದರ್ಭಗಳಲ್ಲಿ ನೋಡಿ, ಸಂದರ್ಭ ಮತ್ತೆ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ, ಇಷ್ಟು ಸಹ ಇದರಲ್ಲಿ ಉತ್ತರ ಬರೀಬೇಕಾಗತ್ತೆ. ಆಯ್ಕೆ ನೀವು ಈ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ ಬರುತ್ತೆ. ಅದಾದ್ಮೇಲೆ ಸಂದರ್ಭ ಮತ್ತು ಸ್ವಾರಸ್ಯ ಮಾತ್ರ ಬದಲಾವಣೆ ಆಗುತ್ತೆ. ಇಲ್ಲಿ 3 ಅಂಕ ಇದಕ್ಕಿರುತ್ತೆ. ನೋಡಿ ಎಷ್ಟೆಷ್ಟು ನೇರ ಪ್ರಶ್ನೆಗಳಿರ್ತವೆ, ಎಷ್ಟೆಷ್ಟು ಸಲ ಯಾವ್ಯಾವ ಪ್ರಶ್ನೆಯನ್ನ ನೋಡಿ. ಇಲ್ಲಿ ರವಿ ಸೂತನ ಕಿವಿಯಲ್ಲಿ ಬಿತ್ತಿದನು ಭಯವ, ಇದೊಂದು ವಾಕ್ಯ. ಈ ವಾಕ್ಯವನ್ನ 1 ಸಲ ನಾವು ಪರೀಕ್ಷೆನಲ್ಲಿ ಕೇಳಿದ್ದಾರೆ. ನೇರ ಪ್ರಶ್ನೆ, ಅಭಿವ್ಯಕ್ತಿಯಲ್ಲಿ ಸಾಧಾರಣವಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ನೋಡೋಣ. ಈಗಾಗಲೇ ನಿಮಗೆ ಕೃತಿ, ಕರ್ತೃ ಎಲ್ಲ ಗೊತ್ತಾಗಿದೆ, ಯಾವುದರಿಂದ ಆಯ್ಕೆ ಮಾಡಿದ್ದಾರೆ ಎಲ್ಲ ಗೊತ್ತಾಗಿದೆ. ನೋಡೋಣ ಆಯ್ಕೆ. ಈ ವಾಕ್ಯವನ್ನು ಕುಮಾರವ್ಯಾಸನೆಂದು ಪ್ರಸಿದ್ಧನಾದ ಗದುಗಿನ ನಾರಾಯಣಪ್ಪನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. 3 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ. 3 ಭಾಗ ಬರುತ್ತೆ: ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಸೊ ಒಂದೊಂದಕ್ಕೂ ಸಹ 1 ಅಂಕವನ್ನ ನೀವು ಪಡ್ಕೋಬಹುದು. ನೀವು ಫಸ್ಟು ಇದಿಷ್ಟನ್ನ ನೀವು ಕರತಲಾಮಾಲಕ ಮಾಡ್ಕೋಬೇಕು. ಅರ್ಥ ಆಯ್ತಾ? ನೆನಪಿಟ್ಕೋಬೇಕು. ಈ ವಾಕ್ಯವನ್ನ ಕುಮಾರವ್ಯಾಸನೆಂದು ಪ್ರಸಿದ್ಧನಾದ ಗದುಗಿನ ನಾರಾಯಣಪ್ಪನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದಂತಹ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ನೋಡೋಣ. ಏನದು ಪ್ರಶ್ನೆ ನೋಡಿ ಇನ್ನೊಂದ್ಸಲ. ರವಿ ಸೂತನ ಕಿವಿಯಲ್ಲಿ ಬಿತ್ತಿದನು ಭಯವ ಅಲ್ವಾ?
ನೋಡಿ, ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸದಲ್ಲಿ ಮಾತನಾಡಿಸುತ್ತಾ, ನಿಮ್ಮಲ್ಲಿ ಯಾದವರು ಕೌರವರಲ್ಲಿ ಭೇದವಿಲ್ಲ, ಹೇಳುವುದಾದರೆ ಒಂದೇ ವಂಶದಲ್ಲಿ, ಅಂದ್ರೆ ವಂಶದಲ್ಲಿ ಮೊದಲೆರಡಿಲ್ಲ, ನಿನ್ನಾಣೆ ರಾಜ ನೀನು, ಮನದಲ್ಲಿ ನಡೆದುದರ ಅರಿವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನ ಕವಿಯು ಹೇಳುತ್ತಾನೆ. ಕುಮಾರವ್ಯಾಸ ಹೇಳುವಂತದ್ದು, ಕವಿ ಹೇಳ್ತಾ ಇರೋದು. ಸೊ ನೋಡೋಣ, ಇದ್ರ ಸ್ವಾರಸ್ಯ ನೋಡೋಣ. ಕೃಷ್ಣನು ಕರ್ಣನ ಕಿವಿಯಲ್ಲಿ ಉಭಯವನ್ನು ಬಿತ್ತಿದನು ಅಥವಾ ದ್ವಂದ್ವವನ್ನ ಬಿತ್ತಿದನು. ಅದೇ ಇಲ್ಲಿ ಕವಿಯು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಅದನ್ನ ವರ್ಣನೆ, ಯಾವ ರೀತಿಯಾಗಿ ಅವನಲ್ಲಿ ದ್ವಂದ್ವವನ್ನ ಬಿತ್ತುದ ಅಂತಕ್ಕಂಥದ್ದೇನೆ ಇಲ್ಲಿನ ಸ್ವಾರಸ್ಯ. 3 ಅಂಕದ ಪ್ರಶ್ನೆ ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ ನೋಡ್ಕೊಳ್ಳಿ ಇದನ್ನ ಒಂದ್ಸಲ ನೀವು. ಬಾಯ್ದುಂಬಲಕ್ಕೆ ಕೈಯಾನುವರೆ, ಬಾಯ್ದುಂಬಲಕ್ಕೆ ಕೈಯಾನುವರೆ, ಇದು ಒಂದು ವಾಕ್ಯ. ನೋಡೋಣ, ಇದು 3 ಅಂಕದ ಪ್ರಶ್ನೆ, ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ, ಅಭಿವ್ಯಕ್ತಿಯ ಸಾಧಾರಣವಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಸೊ ಇದನ್ನ ನೀವು ಪ್ರತಿ ವಾಕ್ಯದಲ್ಲೂ ಸಹ, ಪ್ರತಿ ಪ್ರಶ್ನೆಯಲ್ಲೂ ಸಹ ಇದೇ ಬರುತ್ತೆ. ಈ ವಾಕ್ಯವನ್ನು ಕುಮಾರವ್ಯಾಸನೆಂದು ಪ್ರಸಿದ್ಧನಾದ ಗದುಗಿನ ನಾರಣಪ್ಪನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸೊ ನೋಡೋಣ, ಸಂದರ್ಭವನ್ನು ನೋಡೋಣ. ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ, ಕರ್ಣ, ನೀನು ರಾಜನಾಗಿದ್ದು ದುರ್ಯೋಧನನ ಬಾಯಂಜಲಿಗೆ ಕೊಯ್ಯೊಡ್ಡುವುದು ಸರಿಯೇ ಎಂದು ಕೃಷ್ಣನು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ. ನೋಡಿ, ಇಲ್ಲಿ ಸಂದರ್ಭ ಹೆಚ್ಚು ಕಡಿಮೆ ಒಂದೇ ಬರುತ್ತೆ. ಏನ್ ಬರುತ್ತೆ? ಎಲ್ಲಾ ಸಂದರ್ಭಗಳಲ್ಲೂ ಸಹ ಕರ್ಣನನ್ನ ಕರ್ಕೊಂಡು ಬಂದು ಏನ್ ಮಾಡ್ತಾನೆ ಕೃಷ್ಣ, ತನ್ನ ಪೂರ್ವ ಜನ್ಮದ ಏನನ್ನ ಅವನ ಇದರಿಂದ ಮೈದುನದ ಒಂದು ಇದರಲ್ಲಿ ಸರಸದಲ್ಲಿ ಮಾತನಾಡಿಸ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಇವನು ಕರ್ಣನಿಗೆ ಹೇಳ್ತಕ್ಕಂಥದ್ದೇ ಆಗಿರುತ್ತೆ. ಅರ್ಥ ಆಯ್ತಾ? ಅದು ಕವಿ ಹೇಳಿರ್ತಕ್ಕಂಥದ್ದು. ಸ್ವಾರಸ್ಯ ಗೊತ್ತಾಯ್ತಲ್ಲ? ಕರ್ಣ, ನೀನು ರಾಜನಾಗಿದ್ದು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದು ಸರಿಯೇ ಎಂದು ಕೃಷ್ಣನು ಹೇಳಿರುವುದರ ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಜಿಯ ಅಸಾಧವೆಂಬುದು ಕಷ್ಟ. ಜಿಯ ಅಸಾಧವೆಂಬುದು ಕಷ್ಟ 3 ಅಂಕದ ಒಂದು ಸಲ ಕೇಳಿರ್ತಕ್ಕಂತಹ ಈ ಪ್ರಶ್ನೆ ನೇರ ಪ್ರಶ್ನೆ, ಅಭಿವ್ಯಕ್ತಿ ಸಾಧಾರಣವಾಗಿರುವಂತಹ ಪ್ರಶ್ನೆ. ಉತ್ತರ ನೋಡೋಣ. ಇಲ್ಲಿ ಹೇಳಿ, ಎಲ್ಲ ಹೇಳ್ಬಿಡಿ, ಇದನ್ನ ಏನು ಅಂತ ಹೇಳ್ಬಿಟ್ಟು. ಸರಿ, ಎಲ್ಲರ ಜೊತೆಯಲ್ಲಿ ಈ ವಾಕ್ಯವನ್ನು ಕುಮಾರವ್ಯಾಸನೆಂದು ಪ್ರಸಿದ್ಧನಾದ ಗದುಗಿನ ನಾರಣಪ್ಪನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸೊ ನೋಡೋಣ, ಸಂದರ್ಭವನ್ನು ನೋಡೋಣ. ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ. ಎಲ್ಲದಕ್ಕೂ ನಾನು ಆಗ್ಲೇ ಹೇಳಿದೆ, ಅದೇ ಸಂದರ್ಭ ಬರುತ್ತೆ. ಎಲ್ಲವೂ ಸಹ ಅವನನ್ನ ಕರ್ಕೊಂಡು ಬಂದು ಅವನ ರಥದ ಮೇಲೆ ಕುಂಡಿಸ್ಕೊಂಡು ಅವನನ್ನ ಈ ಕೃಷ್ಣನು ಕರ್ಣನಿಗೆ ಹೇಳ್ತಕ್ಕಂತಹ ಸಂದರ್ಭದಲ್ಲೇ ಬಂದಿರತಕ್ಕಂತಹದ್ದು ಅನ್ನೋದೇ ಇಂಪಾರ್ಟೆಂಟು. ಆದ್ರೆ ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ. ಕರ್ಣ, ನಿನ್ನ ಎಡಗಡೆ ಕೌರವರು ಬಲಗಡೆ ಪಾಂಡವರು, ಎದುರಿನಲ್ಲಿ ಮಾದ್ರ ಮಾಗದ ಯಾದವಾದಿಗಳು ಇರುವಾಗ ನೀನು ಓಲಗದಲ್ಲಿ ವಿಲಾಸದಿಂದ ಮರೆಯುವುದನ್ನು ಬಿಟ್ಟು ಕೌರವನಿಗೆ ಜಿಯ ಅಸಾಧವೆಂದು ಕೃಷ್ಣನು ಇಷ್ಟವಾಗುವುದಿಲ್ಲವೇ ಎಂದು ಕೃಷ್ಣನು ಸ್ವಾರಸ್ಯಪೂರ್ಣವಾಗಿ ಹೇಳುತ್ತಾನೆ. ಮಕ್ಕಳ, ಈಗ ಸಂದರ್ಭ ಗೊತ್ತಾಯ್ತು ನಿಮಗೀಗ. ಸಂದರ್ಭ ಗೊತ್ತಾದ್ಮೇಲೆ ಇದ್ರ ಸ್ವಾರಸ್ಯ ಏನು ನೋಡೋಣ. ಈ ಪ್ರಶ್ನೆ ಸ್ವಾರಸ್ಯ ಏನು ಅಂತೇಳಿ. ಅಸಾಮಾನ್ಯನು, ಶೌರ್ಯಕ್ಕೆ, ದಾನಕ್ಕೆ, ಉದಾತ್ತತೆಗೆ, ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ಆತನ ಜನ್ಮರಹಸ್ಯ ಎಂತಹ ಸಂಕಷ್ಟವನ್ನ ಉಂಟು ಮಾಡಿತು. ಆತನ ಸ್ವಾಮಿ ನಿಷ್ಠೆಯ ಮುಂದೆ ಶ್ರೀಕೃಷ್ಣನೊಡ್ಡಿದ ಪ್ರಲೋಭನೆ ಹೇಗೆ ವ್ಯರ್ಥವಾಯಿತು ಹಾಗೂ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟಗಳಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ.
ಅವನ ಹಿರಿಮೆ ನೋಡಿ ಇಲ್ಲಿ, ಅವನು ನೋವು ಇಲ್ಲಿ ಅಸಹಾಯಕನಾಗಿದ್ದಂತಹ ಸ್ಥಿತಿನಲ್ಲಿ ಅವನ ನೋವು ಸಂಕಟದಿಂದ ಬಳಲ್ತಕ್ಕಂತಹ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಇದು ಇದರ ಸ್ವಾರಸ್ಯ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಓಕೆ ಮಕ್ಕಳ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇದು ಸಹ 3 ಅಂಕದ ಪ್ರಶ್ನೆ. 2 ಸಲ ಕೇಳಿದ್ದಾರೆ ಇದನ್ನ. ನೇರ ಪ್ರಶ್ನೆ, ಅಭಿವ್ಯಕ್ತಿನಲ್ಲಿ ಕಠಿಣವಾಗಿರ್ತಕ್ಕಂಥ ಸ್ವಲ್ಪ ಪ್ರಶ್ನೆ ಇದು. ಮಾದ್ರಿಯಲೊಂದು ಮಂತ್ರದೋಳಿಬ್ಬರು ಉದಿಸಿದರು. ಮಾದ್ರಿಯಲೊಂದು ಮಂತ್ರದೋಳಿಬ್ಬರು ಉದಿಸಿದರು ಅಲ್ವಾ? ಪ್ರಶ್ನೆ ಇದೆ ನೋಡೋಣ. ನಕುಲ ಸಹದೇವ ಹುಟ್ಟತಕ್ಕಂಥದ್ದು, ನಾವು ಇದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ಲಿ ಕೇಳಿದೀವಿ. ನೋಡೋಣ ಇದು ಯಾವ ತರ, ಇದ್ರದ್ದು ಆಯ್ಕೆ ಏನು, ಸಂದರ್ಭ ಏನು, ಮತ್ತೆ ಇದರ ಸ್ವಾರಸ್ಯ ಏನು ಅಂತಕ್ಕಂಥದ್ದನ್ನ ನಾವು ನೋಡೋಣ. 3 ಅಂಕದ ಪ್ರಶ್ನೆ, 2 ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ, ಅಭಿವ್ಯಕ್ತಿ ಕಠಿಣವಾಗಿರ್ತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಮೊದಲಲ್ಲಿ ನಾವು ಆಯ್ಕೆಯನ್ನ ನೋಡ್ತೀವಿ. ಆಯ್ಕೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಏನು ಒಂದೇ ತರ ಇರುತ್ತೆ. ಈ ವಾಕ್ಯವನ್ನ ಕುಮಾರವ್ಯಾಸನೆಂದು ಪ್ರಸಿದ್ಧನಾದ ಗದುಗಿನ ನಾರಾಯಣಪ್ಪನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಈಗ ಈ ಪ್ರಶ್ನೆಯ ಆಯ್ಕೆ ನಿಮ್ಗೆ ಅರ್ಥ ಆಯ್ತು. ಸೊ ಆಯ್ಕೆ ನಂತರ ಸಂದರ್ಭವನ್ನು ನೋಡೋಣ. ಯಾವ ಸಂದರ್ಭದಲ್ಲಿ ಯಾರು ಯಾರಿಗೆ ಈ ಮಾತನ್ನ ಹೇಳ್ತಾರೆ ನೋಡಿ. ಕೃಷ್ಣನು ಕರ್ಣನಿಗೆ ಆತನ ಜನ್ಮ ರಹಸ್ಯವನ್ನ ಕುರಿತು ಕುಂತಿಯು ಪಡೆದ 5 ಮಂತ್ರಗಳಲ್ಲಿ ಮೊದಲಿಗ ನೀನು, ನಿನ್ನೆಯ ನಂತರ ಧರ್ಮರಾಯ, 3ನೆಯಾತ ಪರಾಕ್ರಮಿಯಾದ ಭೀಮ, ಅರ್ಜುನನು 4ನೆಯ ಮಂತ್ರದಲ್ಲಿ ಜನಿಸಿದನು ಅಂತ ಹೇಳ್ತಾನೆ. ಮತ್ತೆ ಇನ್ನೊಂದು ಮಂತ್ರದಲ್ಲಿ ನಕುಲ ಸಹದೇವರನ್ನು ಮಾದ್ರಿಯು ಪಡೆದಳು ಎಂದು ಕೃಷ್ಣನು ಕರ್ಣನಿಗೆ ತಿಳಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅರ್ಥ ಆಯ್ತಲ್ಲ ಇದು ಸಂದರ್ಭ. ಸೊ ಈಗ ಸ್ವಾರಸ್ಯ ನೋಡೋಣ. ಏನಂತೆ ಸ್ವಾರಸ್ಯ? ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣನು ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣನಿಗೆ ಜನ್ಮ ರಹಸ್ಯವನ್ನ ತಿಳಿಸುವ ಮೂಲಕ ಕರ್ಣನ ಆವೇಶದ ಬಲವನ್ನ ಕ್ಷೀಣಿಸಿ ಪಾಂಡವರ ಬಗ್ಗೆ ಆತನಲ್ಲಿ ಅನುಕಂಪ ಹುಟ್ಟುವಂತೆ ಹಾಗೂ ಕರ್ಣನ ಮನಸ್ಸನ್ನ ಅವನಲ್ಲಿನ ಸ್ವಾಮಿನಿಷ್ಠೆಯನ್ನ ಭೇದ ತಂತ್ರದಿಂದ ಕುಗ್ಗಿಸುವ ಕಾರ್ಯ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ನೋಡಿ, ಸ್ವಾರಸ್ಯ ಚೆನ್ನಾಗಿದೆಯಲ್ಲ. ಏನು ಇದರ ಸ್ವಾರಸ್ಯ? ಇನ್ನೊಂದ್ಸಲ ಸ್ವಾರಸ್ಯವನ್ನ ನೀವು ನೋಡಿ. ಪಾಂಡವರ ರಕ್ಷಣೆಗೆ ನಿಂತಹ ಕೃಷ್ಣನು ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣನಿಗೆ ಜನ್ಮ ರಹಸ್ಯವನ್ನ ತಿಳಿಸುವ ಮೂಲಕ ಕರ್ಣನ ಆವೇಶದ ಬಲವನ್ನ ಕ್ಷೀಣಿಸಿ ಪಾಂಡವರ ಬಗ್ಗೆ ಆತನಲ್ಲಿ ಅನುಕಂಪ ಹುಟ್ಟಿಸುವಂತೆ ಹಾಗೂ ಕರ್ಣನ ಮನಸ್ಸನ್ನು ಅವನಲ್ಲಿನ ಸ್ವಾಮಿನಿಷ್ಠೆಯನ್ನು ಭೇದ ತಂತ್ರದಿಂದ ಕುಗ್ಗಿಸುವ ಕಾರ್ಯ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಲ್ವಾ? ನಾನು ಪದ್ಯ ಮಾಡುವಾಗಲೇ ನಿಮ್ಗೆ ಹೇಳಿದ್ದೆ, ಒಂದು ಅವರ ಮನಸ್ಥೈರ್ಯವನ್ನ ಕುಗ್ಗಿಸಿ ಅರ್ಧ ಯುದ್ಧವನ್ನ ಗೆಲ್ಲುವುದು, ಅದೇ ಇಲ್ಲಿ ಕೃಷ್ಣ ಮಾಡಿರ್ತಕ್ಕಂತಹ ಕೆಲಸ, ಅದೇ ಇಲ್ಲಿ ಸ್ವಾರಸ್ಯಪೂರ್ಣವಾಗಿರ್ತಕ್ಕಂಥದ್ದು. 3 ಅಂಕಕ್ಕೆ ಕೇಳಿದ ಈ ಪ್ರಶ್ನೆ 2 ಸಲ ಕೇಳಿದ್ದಾರೆ. ಗಮನ ಇಟ್ಟು ಓದ್ಕೊಳ್ಳಿ ಆಯ್ಕೆ, ಸಂದರ್ಭ ಮತ್ತೆ ಸ್ವಾರಸ್ಯವನ್ನ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಓಕೆ. ನಿನ್ನಯ ವೀರರ ಇವರ ನೋಹಿಸೆನು ರಾಜೀವ ಸಕನಾಣೆ. ಪ್ರತಿಯೊಂದು ಪ್ಯಾರದಲ್ಲೂ ಸಹ ಇಲ್ಲ ಕೃಷ್ಣ ಹೇಳಿರ್ತಾನೆ, ಇಲ್ಲ ಕರ್ಣ ಹೇಳಿರ್ತಾನೆ. ಪ್ರತಿಯೊಂದನ್ನು ನಾವು ಸಂದರ್ಭಕ್ಕೆ ಆಯ್ಕೆ ಮಾಡಿಕೊಳ್ಳಬಹುದು. ನೋಡಿ ಈ ಒಂದು ವಾಕ್ಯವನ್ನ, ನಿನ್ನಯ ವೀರರ ಇವರ ನೋಯಿಸೆನು ರಾಜೀವ ಸಕನಾಣೆ. ಸೊ ಇದನ್ನ 3 ಅಂಕದ ಈ ಪ್ರಶ್ನೆ ಒಂದ್ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ, ಅಭಿವ್ಯಕ್ತಿಯಲ್ಲಿ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಮೊದಲಿಗೆ ಆಯ್ಕೆಗೆ ಹೋಗೋಣ. ಈ ವಾಕ್ಯವನ್ನ ಕುಮಾರವ್ಯಾಸನೆಂದು ಪ್ರಸಿದ್ಧನಾದ ಗದುಗಿನ ನಾರಾಯಣಪ್ಪನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಗೊತ್ತಲ್ವಾ? ಸೊ ಇದೆಲ್ಲರೂ ಸಹ ಹೇಳ್ತಾ ಇದ್ದೀರಿ, ನೆನ್ಪಿಟ್ಕೊಂಡಿದ್ದೀರಿ. ಈಗ ನಾವು ಎಲ್ಲಿಗೆ ಹೋಗೋಣ? ಸಂದರ್ಭಕ್ಕೆ ಹೋಗೋಣ. ಶ್ರೀಕೃಷ್ಣನು ಪಾಂಡವರು ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನ ಕರೆದು ರಥದಲ್ಲಿ ಕೂರಿಸಿಕೊಂಡು ಆತನ ಜನ್ಮ ರಹಸ್ಯವನ್ನು ಹೇಳುವನು, ಅನೇಕ ಆಮಿಷಗಳನ್ನು ಒಡ್ಡುವನು. ಆಗ ಕರ್ಣನು ಕೃಷ್ಣನಿಗೆ ನಾಳಿನ ಕೌರವರ ಮತ್ತು ಪಾಂಡವರ ನಡುವಿನ ಮಹಾಭಾರತ ಯುದ್ಧದಲ್ಲಿ ಮೃತ್ಯು ದೇವತೆಗೆ ಔತಣ ಏರ್ಪಡಿಸುತ್ತೇನೆ, ನಾನು ಕೌರವನ ಋಣ ತೀರಿಸುವಂತೆ ಹೋರಾಡಿ ಯುದ್ಧ ರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರ ಪ್ರಾಣ ತೆಗೆದು ನನ್ನ ಒಡೆಯನ ಅವಶ್ಯಕತೆಗಾಗಿ ಪ್ರಾಣವನ್ನ ಕೊಡುವೆನು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣ ಕೃಷ್ಣನಿಗೆ ಹೇಳುತ್ತಾನೆ. ಯಾರು ಹೇಳ್ತಾರೆ ಈ ಮಾತನ್ನ? ಕರ್ಣ ಕೃಷ್ಣನಿಗೆ ಹೇಳ್ತಕ್ಕಂತಹ ಮಾತು. ಏನದು ಮಾತು?
ಒಂದ್ಸಲ ನೋಡಿ, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾಣೆ. ಏನೆಲ್ಲ ಮಾಡ್ತೀನಿ ನಾನು ಯುದ್ಧದಲ್ಲಿ, ಆದರೆ ನಾನೇನು ಮಾಡೋದಿಲ್ಲ, ನಾನು ನಿನ್ನ ಪಾಂಡವರೇನಿದ್ದಾರೆ ಆ ಪಾಂಡವರನ್ನ ನಾನು ನೋಯಿಸುವುದಿಲ್ಲ ಅಂತ ಪ್ರಾಣ ಕೊಡ್ತೇನೆ ಹೊರತು ನಾನು ನನ್ನ ಪ್ರಾಣವನ್ನು ಕೊಡ್ತೀನಿ, ಆದರೆ ಪಾಂಡವರನ್ನ ನಾನು ನೋಯಿಸುವುದಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಇದು ಬಂದಿದೆ. ಮಕ್ಕಳ, ಈಗ ಸಂದರ್ಭ ನೋಡಿದ್ದಾಯಿತು. ಈಗ ಸ್ವಾರಸ್ಯ ನೋಡೋಣ. ಈ ಪದದ ಸ್ವಾರಸ್ಯ ಏನು ಅಂತೇಳಿ ನೋಡಿ. ಕರ್ಣನು ತನ್ನ ಸಹೋದರರಿಗೆ ತೊಂದರೆ ಕೊಡದೆ ಅವರನ್ನು ಕಾಪಾಡುವ ಮತ್ತು ಅವರ ಮೇಲಿನ ವಾತ್ಸಲ್ಯ ಪ್ರೀತಿಯನ್ನ ಪರೋಕ್ಷವಾಗಿ ವ್ಯಕ್ತಪಡಿಸುವುದು ಮೇಲಿನ ವಾಕ್ಯದಲ್ಲಿ ಅಥವಾ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಗೊತ್ತಾಯ್ತಲ್ಲ ಇದ್ರ ಸ್ವಾರಸ್ಯ ಏನು ಅಂತೇಳಿ. ಈಗ ನಾವು ಆಯ್ಕೆ ಆಯಿತು, ಸಂದರ್ಭ ಆಯಿತು, ಸ್ವಾರಸ್ಯ ಆಯಿತು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡೋಣ ಮುಂದಿನ ಪ್ರಶ್ನೆ ಏನು ಅಂತೇಳಿ. ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳೇನು? ನಾವು ಸಂದರ್ಭಗಳದೆಲ್ಲ ಮುಗಿತಿಲ್ಲಿಗೆ. ಸಂದರ್ಭಗಳು ಮುಗಿದ ಮೇಲೆ ಈಗ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. 4 ಅಂಕದ ಪ್ರಶ್ನೆಗಳಿಗೆ ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಏನು ಮಾಡಬೇಕು, ಸಂಪೂರ್ಣವಾಗಿ ಪದ್ಯದ ಭಾವಾರ್ಥ ನಿಮಗೆ ಗೊತ್ತಿರಬೇಕು. ಪದ್ಯದ ಭಾವಾರ್ಥ ಗೊತ್ತಿದ್ರೆ ಈ ಪ್ರಶ್ನೆಗಳಿಗೆ ಸುಲಭವಾಗಿ ನಾವು ಅಂಕಗಳನ್ನು ಗಳಿಸ್ಬೋದು ಮತ್ತೆ ಉತ್ತರಗಳನ್ನು ಬರೀಬಹುದು. ನೋಡಿ, ಇದು 4 ಅಂಕದ ಪ್ರಶ್ನೆ. 3 ಸಲ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ನೋಡಿ. ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳೇನು? ಸೊ 3 ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ, ಅಭಿವ್ಯಕ್ತಿಯಲ್ಲಿ ಸಾಧಾರಣವಾಗಿರ್ತಕ್ಕಂಥ ಈ ಪ್ರಶ್ನೆಗೆ ಉತ್ತರ ನೋಡೋಣ. ಗಮನ ಇಟ್ಟು ಕೇಳ್ಕೊಳ್ಳಿ. 3 ಸಲ ಕೇಳಿದ್ದಾರೆ. ನಿಮ್ಮ ದೃಷ್ಟಕ್ಕೆ ಚೆನ್ನಾಗಿ ಓದ್ಕೊಳ್ಳಿ. ಈ ವರ್ಷನೂ ಕೇಳ್ಬಿಡ್ಬೋದು. ಸೊ ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಹೋಗಿ ಆತನು ಯುದ್ಧದಿಂದ ವಿಮುಖನಾಗುವಂತೆ ಮಾಡುತ್ತಾನೆ. ಸೊ ಇಲ್ಲಿ ಪ್ರಶ್ನೆನ ಕರೆಕ್ಟಾಗಿ ನೋಡ್ಕೊಳ್ಳಿ. ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳೇನು ಅಂತಕ್ಕಂಥದ್ದು. ಇದು 4 ಅಂಕಗಳಿಗೆ ಕೇಳಿರೋದ್ರಿಂದ ನಾವು ಮೇಲಿಂದ ಬರಬೇಕಾಗತ್ತೆ. ಮೇಲಿಂದ ಬರೆದು ಉತ್ತರವನ್ನ ಅಂದ್ರೆ ಕಥೆಯನ್ನ ಬರೀಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡಿದ್ವಿ, ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನ ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಹೋಗಿ ಆತನು ಯುದ್ಧದಿಂದ ವಿಮುಖನಾಗುವಂತೆ ಮಾಡುತ್ತಾನೆ. ವಿದುರ ಇಲ್ಲಿ ಯುದ್ಧವನ್ನ ಮಾಡೋದಿಲ್ಲ. ನಂತರ ಕರ್ಣನ ಹತ್ತಿರ ಬಂದು ಶ್ರೀಕೃಷ್ಣನು ಕರ್ಣನಿಗೆ ಹಲವು ಆಮಿಷಗಳನ್ನ ಒಡ್ಡುತ್ತಾನೆ. ಕರ್ಣ, ನಿನಗೂ ಯಾದವ ಕೌರವರಿಗೂ ಭೇದವಿಲ್ಲ. ನಿನ್ನಾಣೆ, ನೀನು ನಿಜವಾಗಿ ಮೇದನೀಪತಿ, ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಇಲ್ಲಿ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನ ಬಿತ್ತುತ್ತಾನೆ. ಅದಾದ ಮೇಲೆ ಕುಂತಿಯ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗ ನೀನು, ನಿನ್ನೆಯ ನಂತರ ಧರ್ಮರಾಯ, 3ನೆಯಾತ ಕಲಿಭೀಮ, ಅರ್ಜುನನು 4ನೆಯ ಮಂತ್ರದಲ್ಲಿ ಜನಿಸಿದನು. ಮತ್ತೆ ಜನಿಸಿದ ಬಳಿಕ 5ನೆಯ ಮಂತ್ರದಲ್ಲಿ ಮಾದ್ರಿಯಲ್ಲಿ ನಕುಲ ಸಹದೇವರು ಇಬ್ಬರು ಹುಟ್ಟಿದರು. ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು. ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು. ನಿನಗೆ 2 ವಂಶವು ಮರು ಮಾತನಾಡದೆ ಸೇವೆಯನ್ನು ಮಾಡುವುವು. ನೋಡಿ, ಇದು ಅತಿ ಮುಖ್ಯವಾಗಿ ಇರ್ತಕ್ಕಂಥದ್ದು. ಇದು ಪ್ರಶ್ನೆಯಲ್ಲಿ ಮಾರ್ಕ್ ಮಾಡಿ ಆನ್ಸರ್ ಬರೆದು ಅಂದ್ರೆ ಅಂಕಗಳನ್ನು ಕೊಡುವಂತಹ ವಾಕ್ಯಗಳಿವು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ನಿನ್ನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡುವೆನು. ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು. ನಿನಗೆ 2 ವಂಶವು ಮರು ಮಾತನಾಡದೆ ಸೇವೆಯನ್ನ ಮಾಡುವವು. ಅದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೊಯ್ಯೊಡ್ಡುವುದೇ ಹೇಳು. ನಿನಗೆ ಎಡಭಾಗದಲ್ಲಿ ಕೌರವರು, ಬಲಭಾಗದಲ್ಲಿ ಪಾಂಡವರು, ಎದುರಿಗೆ ಮಾದ್ರ ಮಾಗದ ಯಾದವಾದಿಗಳು, ಮಧ್ಯದಲ್ಲಿ ನೀನು ರಾಜಸಭೆಯಲ್ಲಿ ಪ್ರಕಾಶಿಸುವ ವಿಶೇಷ ಸೊಬಗನ್ನು ತೊರೆದು ದುರ್ಯೋಧನನು ನುಡಿಸಲು ಒಡೆಯನ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಆಮಿಷ ಒಡ್ಡುತ್ತಾನೆ. ಇದಿಷ್ಟು ಮುಖ್ಯವಾಗಿ ಬರೀಬೇಕಾಗಿರ್ತಕ್ಕಂಥದ್ದು. ಮೊದಲು ವಿದುರನಲ್ಲಿಗೆ ಹೋಗ್ತಾನೆ, ಅವನನ್ನ ಯುದ್ಧದಲ್ಲಿ ಭಾಗವಹಿಸದಂತೆ ಮಾಡ್ತಾನೆ. ಅದಾದ್ಮೇಲೆ ಇವನ ಜನ್ಮರಹಸ್ಯವನ್ನ ಹೇಳ್ತಾನೆ. ಜನ್ಮರಹಸ್ಯವನ್ನ ಹೇಳಿದ ಮೇಲೆ ಅವನು ಹೇಳ್ತಾನೆ, ನಿನ್ನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡ್ತೀನಿ. ಪಾಂಡವರು ಕೌರವರು ನಿನ್ಗೆ ಆ ಕಡೆ ಈ ಕಡೆ ಇರ್ತಾರೆ. ಮತ್ತೆ ಓಲೈಸುವರು ಅಂತಂದ್ರೆ ನಿನಗೆ ಸೇವೆಯನ್ನ ಮಾಡ್ತಾರೆ. ನೀನು 2 ವಂಶವು
ಮರು ಮಾತನಾಡದೆ ನಿನಗೆ ಸೇವೆಯನ್ನು ಮಾಡ್ತಾರೆ. ಅದನ್ನ ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದೇ ಹೇಳು. ನಿನಗೆ ಎಡಭಾಗದಲ್ಲಿ ಕೌರವರು, ಬಲಭಾಗದಲ್ಲಿ ಪಾಂಡವರು, ಎದುರಿಗೆ ಮಾದ್ರ ಮಾಗದ ಯಾದವಾದಿಗಳು, ಮಧ್ಯದಲ್ಲಿ ನೀನು ರಾಜಸಭೆಯಲ್ಲಿ ಪ್ರಕಾಶಿಸುವ ವಿಶೇಷ ಸೊಬಗನ್ನು ತೊರೆದು ದುರ್ಯೋಧನನ್ನ ನುಡಿಸಲು ಒಡೆಯ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟವಾಗುವುದಿಲ್ಲವೇ? ಒಡೆಯ ಅನುಗ್ರಹವಾಗಲಿ, ಹೋ ಹುಜೂರ್ ಅಂತಾರಲ್ಲ, ಹಾಗೆ ಕಷ್ಟವಾಗುವುದಿಲ್ಲವೇ ಎಂದು ಆಮಿಷವನ್ನ ಒಡ್ಡುತ್ತಾನೆ. ಏನೇನು ಕರ್ಣನಿಗೆ ಆಸೆಯನ್ನು ಹುಟ್ಟಿಸೋದಕ್ಕೆ ಪ್ರಯತ್ನವನ್ನ ಕೃಷ್ಣ ಮಾಡ್ತಾನೆ ಅಂತ ಅನ್ನೋದೇ ಈ ಪ್ರಶ್ನೆಗೆ ಉತ್ತರ. ಸೊ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನ ತಿಳಿಸಿ. ಅರೆ, ಈಗ ಕೃಷ್ಣ ಏನ್ ಮಾಡಿದಾನೆ, ಹೇಗೆ ಜನ್ಮವನ್ನ ತಾಳದೆ ನೀನು ಅನ್ನೋ ರಹಸ್ಯವನ್ನ ಹೇಳ್ಬಿಟ್ಟ. ಈಗ ಅವನ ಮನಸ್ಥಿತಿ ಏನು? 3 ಸಲ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. 4 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ, ಅಭಿವ್ಯಕ್ತಿ ಸಾಧಾರಣವಾಗಿರ್ತಕ್ಕಂಥ ಈ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ನೋಡಿ, ಇದರಲ್ಲೂ ಬರ್ತದೆ. ಇಲ್ಲಿ ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಕರ್ಣನಿಗೆ ಹಲವು ಆಸೆ ಆಮಿಷಗಳನ್ನ ಒಡ್ಡುತ್ತಾನೆ. ಸೊ ಆಗ ಕೃಷ್ಣನ ಮನಸ್ಥಿತಿ ಹಲ್ಲು ಕಿತ್ತ ಹಾವಿನಂತ ಆಗಿತ್ತು. ಕೃಷ್ಣನು ನೋಡಿ, ಅಲ್ಲಿ ಕೃಷ್ಣನ ಮನಸ್ಥಿತಿ ಹಲ್ಲು ಕಿತ್ತ ಹಾವಿನಂತಾಗಿತ್ತು. ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೊರಳ ಸೆರೆ ಹಿಗ್ಗಿದವು. ಕಂಬನಿಯು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾದುದು ಎಂದನು. ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ. ಕೃಷ್ಣನು ನನ್ನ ಜನ್ಮರಹಸ್ಯವನ್ನ ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು. ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ. ಪಾಂಡವರು ಕೌರವರು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ. ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೆನು. ಆದರೆ ನೀನು ದುರ್ಯೋಧನನ ಕೊಂದೆ. ವೀರ ದುರ್ಯೋಧನನೇ ನನ್ನ ಒಡೆಯ. ಆತನ ಹಗೆಯ ಹಗೆ ನನಗೆ ಹಗೆ, ಅವನಿಗೆ ಸಲ್ಲುವ ಹೊಗಳಿಕೆಯೇ ನನಗೆ ಹೊಗಳಿಕೆ. ನಾನು ದುರ್ಯೋಧನ ಆದಂತೆ ಆಗುವೆನು. ಕೃಷ್ಣ ಕೇಳು, ನಾಳಿನ ಸಮರದ ಸಾರದಲ್ಲಿ ಪಾಂಡವರ ವಿರುದ್ಧ ಪರಾಕ್ರಮವನ್ನ ತೋರಿಸುವೆನು. ನೋಡಿ, ನಾಳೆ ಸಮರದ ಸಾರದಲ್ಲಿ ನಾನು ಪಾಂಡವರ ವಿರುದ್ಧ ಪರಾಕ್ರಮವನ್ನ ತೋರಿಸ್ತೀನಿ. ನಾಳಿನ ಕೌರವ ಮತ್ತು ಪಾಂಡವರ ಚದುರಂಗ ಬಲದ ನಡುವಿನ ಯುದ್ಧದಲ್ಲಿ ಮೃತ್ಯ ದೇವತೆಗೆ ಔತಣ ನೀಡುವೆನು. ನಾನು ಕೌರವನ ಉಪಕಾರ ಋಣ ತೀರಿಸುವಂತೆ ಹೋರಾಡಿ ಯುದ್ಧ ರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರ ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು. ಆದರೆ ಸೂರ್ಯ ದೇವನ ಮೇಲಾಣೆ ಪಾಂಡವರನ್ನ ನೋಯಿಸೆನು ಎಂದನು. ಸೊ ಇದಿಷ್ಟು ನೀವು ಕತೆ ಪೂರ್ತ ಬರೀಬೇಕಾಗತ್ತೆ. ಯಾವುದು ನೋಡ್ಕೊಳ್ಳಿ, ಪ್ರಶ್ನೆ ಒಂದ್ಸಲ ನೋಡಿ, ಇನ್ನೊಂದ್ಸಲ ನೀವು ಪ್ರಶ್ನೆಗೆ ಬಂದಾಗ ನಿಮಗೆ ಕಂಪ್ಲೀಟ್. ಪಾಂಡವರು ಸೋದರರನ್ನು ತಿಳಿದಾಗ ಕರ್ಣನ ಮನಸ್ಥಿತಿ ಹೇಗಿತ್ತು, ಅವನು ಏನೆಲ್ಲ ಹೇಳ್ತಾನೆ ಅಲ್ವಾ. ಮುಖ್ಯವಾಗಿ ಅವನು ಏನು ಹೇಳ್ಕೊಳ್ತಾನೆ, ನೀವಿಲ್ಲಿ ಮುಖ್ಯವಾಗಿ ಗಮನ ಇಟ್ಕೊಂಡು ಕೇಳ್ಕೊಬೇಕಾಗಿರೋ ಅಂಶ, ನಾನು ಪಾಂಡವರ ಹಿರಿಯವನು ಅಂದಿದ ತಕ್ಷಣ, ಪಾಂಡವರ ಸಹೋದರ ಅಂತ ಅಂದಿದ ತಕ್ಷಣ ಅವನ ಮನಸ್ಸಲ್ಲಾಗೋದು ಕೌರವನನ್ನ ನೀನು ಕೊಂದೆ. ಇದರ ಮೂಲಕ ಕೌರವನನ್ನ ಕೊಂದೆ ಅಂತಕ್ಕಂಥದ್ದು ಅವನ ಮನಸ್ಸಿನಲ್ಲಿ ಮೂಡುತ್ತಲ್ವಾ. ಅದನ್ನ ಆಧಾರವಾಗಿಟ್ಕೊಂಡು ಕಂಪ್ಲೀಟ್ ಆಗಿ ಈ ಹಿಸ್ಟ್ರಿನ ನೀವು ಬರೀಬೇಕಾಗತ್ತೆ. ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಏನು ಮುಂದಿನ ಪ್ರಶ್ನೆ? ಕೊಟ್ಟಿರುವ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ. ಇಲ್ಲಿ 2 ಪದ್ಯಗಳನ್ನು ನಿಮಗೆ ಕೇಳ್ತಾರೆ. ಆ 2 ಪದ್ಯದಲ್ಲಿ ನೀವು ಯಾವ ಪದ್ಯ ಕೇಳ್ತಾರೋ ಗೊತ್ತಿಲ್ಲ. ಹೋದ್ಸಲ 2 ಇದು ಹೊಸ ಹಳಗನ್ನಡಗಳನ್ನೇ ಕೇಳ್ಬಿಟ್ಟಿದ್ರು. ಈ ವರ್ಷ ಯಾವ್ದು ಕೇಳ್ತಾರೆ, ಹೇಗೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ. ಈ ಪದ್ಯದಲ್ಲಿ 2 ಕಂಠಪಾಠಕ್ಕಿದೆ. ನೋಡೋಣ ಅದು ಯಾವುದು ಅಂತ ಹೇಳ್ಬಿಟ್ಟು 4 ಅಂಕಕ್ಕೆ ಕೇಳ್ತಾರೆ. 2 ಸಲ ಕೇಳಿದ್ದಾರೆ. ಇದನ್ನ ನೇರವಾಗಿ ಕೇಳ್ತಾರೆ. ಅಭಿವ್ಯಕ್ತಿ ಸಾಧಾರಣವಾಗಿರ್ತಕ್ಕಂಥದ್ದು ನೋಡಿ. ಕೊರಳ ಸೆರೆ ಹಿಗ್ಗಿದವು ದೃಗಜಲ ಉರವಣಿಸಿ ಬರುತ್ತಲ್ವಾ, ಅಲ್ಲಿಂದ ಎಲ್ಲಿವರೆಗೆ? ಮಾತೇನೆಂದು ಚಿಂತಿಸಿದ ಅನ್ನೋವರೆಗೆ ಈ ಪದ್ಯವನ್ನ ನೋಡಿ. ಕೊರಳ ಸೆರೆ ಹಿಗ್ಗಿದವು ಮೃಗಜಲ ಉರವಣಿಸಿ ಕಡುನೊಂದನ ಕಟಾ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆ ದೋರ ದುರುಹುದೆ ಬರಿದೆ ಓಹುದೆ ನನ್ನ ವಂಶವನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಅಲ್ವಾ? ಪದ್ಯ ಸಂಖ್ಯೆ ಇದು 6. ಇದನ್ನ ನೀವು ಬಹ್ಯಾಟ್ ಮಾಡ್ಕೊಳ್ಳಿ, ಕಂಠಪಾಠ ಮಾಡಿ. ಇದ್ದದ್ದು ಇದ್ದ ಹಾಗೆ ಬರೀಬೇಕು. ಇದರಲ್ಲಿ ನಾವು ವ್ಯತ್ಯಾಸಗಳು ಮಾಡೋಕ್ಕಾಗಲ್ಲ. ಕಂಠಪಾಠ ಹಾಗೆ ಕಾಪಿ ಪೇಸ್ಟ್.
ಗೊತ್ತಾಯ್ತಲ್ಲ. ಈಗ ನೋಡಿ ಇನ್ನೊಂದು, ಮಾರಿ ಗೌತಣವಾಯಿತು ನಾಳಿನ, ನೋಡಿ ಮುಂದೆ ಅಲ್ಲಿಂದ ಹಿಡಿದು ಎಲ್ಲಿಗೆ ಬರುತ್ತೆ, ರಾಜೀವ ಸಕನಾಣೆವರೆಗೆ ಬರುತ್ತೆ. ಮಾರಿ ಗೌತಣವಾಯಿತು ನಾಳಿನ ಭಾರತವು ಚದುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರನು ವಹಿಸಿನೋ ರಾಜೀವ ಸಕನಾಣೆ ಅಲ್ವಾ. ಪದ್ಯನ ಓದ್ಕೊಳ್ಳಿ, ಬಯಾಟ್ ಮಾಡ್ಕೊಳ್ಳಿ, ಆ ಮೂಲಕ ಹಳಗನ್ನಡವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಸೊ ಇದು 4 ಅಂಕದ ಪ್ರಶ್ನೆ. ನಾವು ಇದನ್ನು ಕೇಳಿದ್ರು ಸಹ 2 ಸಲ ಈ ಪದ್ಯವನ್ನು ಕೇಳಿದ್ದಾರೆ, ನೇರವಾಗಿ ಕೇಳ್ತಾರೆ. ಸೊ ಇಲ್ಲಿಗೆ ಈ ಪದ್ಯದ ಒಂದು ಪದ್ಯವನ್ನು ನೀವೇನು ಮಾಡಿದಿರಿ, ಅರ್ಥ ತಿಳ್ಕೊಂಡ್ರಿ, ಕೃತಿ ಪರಿಚಯ ತಿಳ್ಕೊಂಡ್ರಿ, ಕವಿಯ ಪರಿಚಯ ತಿಳ್ಕೊಂಡ್ರಿ. ಅದಾದಮೇಲೆ 1 ಅಂಕದ ಪ್ರಶ್ನೆನಲ್ಲಿ ಮೊದಲ ಭಾಗದಲ್ಲಿ 4 ಆಯ್ಕೆ ಪ್ರಶ್ನೆ ಉತ್ತರ ಸರಿ ಉತ್ತರವನ್ನು ಆರಿಸಿ ಬರೆದ್ರಿ. ಅದರಲ್ಲಿ ಎಲ್ಲ ಸಮಾಸಗಳಿಗೆ ಸಂಬಂಧಪಟ್ಟಿದ್ದೇ ಇತ್ತು. 2ನೇ ಹಂತದಲ್ಲಿ ನೀವೇನು ಮಾಡಿದ್ರಿ, ನೀವು ಮೊದಲೆರಡು ಪದಗಳಿಗೆ ಇರುವಂತೆ 3ನೇ ಪದಕ್ಕೆ ಬರೆಯಿರಿ ಅಂತ ಕೊಟ್ಟಿದ್ದು. ಅದು ಸಹ 1 ಅಂಕದ ಪ್ರಶ್ನೆ ಇತ್ತು, ಅದರಲ್ಲೂ ಸಹ ಸಮಾಸಗಳಿಗೆ ಸಂಬಂಧಪಟ್ಟಿದ್ದಿತ್ತು. ಅದಾದಮೇಲೆ 1 ಅಂಕದ 1 ವಾಕ್ಯದಲ್ಲಿ ಉತ್ತರಿಸಿ ಬರೀತಕ್ಕಂಥದ್ದಿತ್ತು. ಆಮೇಲೆ 2-3 ವಾಕ್ಯದಲ್ಲಿ ಬರೆಯಿರಿ, 2 ವಾಕ್ಯದ ಪ್ರಶ್ನೆ ಇತ್ತು. ಅದಾದಮೇಲೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು, ಸಂದರ್ಭ ಮತ್ತು ಸ್ವಾರಸ್ಯವನ್ನು ವಿವರಿಸಿ ಅದು 3 ಅಂಕಕ್ಕೆ ಕೇಳ್ತಾರೆ, ಅದು ಬರೆದ್ರಿ ಅಲ್ವಾ. ಅದರಲ್ಲಿ ಆಯ್ಕೆಗೆ 1 ಪ್ರಶ್ನೆ 1 ಉತ್ತರ 1 ಮಾರ್ಕು, ಮತ್ತೆ ಸಂದರ್ಭಕ್ಕೆ ಮತ್ತು ಸ್ವಾರಸ್ಯಕ್ಕೆ 3 ಅಂಕಗಳನ್ನು ವಿಭಾಗಿಸಿದ್ದಾರೆ. ಸೊ ಅದನ್ನು ನೀವು ಸರಿಯಾಗಿ ನೋಡಿಕೊಂಡು ಬರೀಬೇಕಾಗತ್ತೆ. ಅದಾದ ಮೇಲೆ 4 ಅಂಕದ 2 ಪ್ರಶ್ನೆಗಳಿದೆ, ಆ 2 ಪ್ರಶ್ನೆಗಳನ್ನು ನೀವು ಕೇಳಿಸ್ಕೊಂಡ್ರಿ. ಪದ್ಯದ ಸಾರಾಂಶವನ್ನು ಓದ್ಕೊಳ್ಳಿ. ಕಂಠಪಾಠಕ್ಕೆ 2 ಪದ್ಯ ಇದೆ, ಆ 2 ಪದ್ಯಗಳನ್ನು ಸಹ ನೀವು ಚೆನ್ನಾಗಿ ಕಂಠಪಾಠ ಮಾಡಿ. ಈ ಪರೀಕ್ಷೆ ನಿಮಗೆ ಸುಖಕರವಾಗಿರಲಿ, ನಿಮಗೆ ಎಲ್ಲ ನೆನಪು ಬರಲಿ ಅಂತ ಹಾರೈಸ್ತಾ ಇಲ್ಲಿಗೆ ಈ ಪದ್ಯದ ಪುನರಾವರ್ತನೆಯನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ.